ನಮಸ್ಕಾರ ಸ್ನೇಹಿತರೆ. ಮಿಡ್ಲ್ ಈಸ್ಟ್ನಲ್ಲಿ ನಡೀತಿರೋ ಮಹಾ ಸಂಘರ್ಷಕ್ಕೆ ಅಮೆರಿಕ ಎಂಟ್ರಿಯಾಗಿದ್ದು ಇರಾನಿನ ಮೇಲೆ ಸ್ಫೋಟಕದ ಮಳೆ ಸುರಿದಿತ್ತು. ಇದರ ಬೆನ್ನಲ್ಲೇ ಇರಾನ್ ಪ್ರತಿಕಾರ ಹೇಳೋದಾಗಿ ಹುಂಕರಿಸಿದೆ. ಅಮೆರಿಕದ ದಾಳಿಗೆ ನಾವು ಪ್ರಬಲ ಮತ್ತು ಶಾಶ್ವತ ಪ್ರತಿಕಾರ ಹೇಳ್ತೀವಿ ಅಂತ ಇರಾನ್ ಸರ್ಕಾರ ಘೋಷಣೆ ಮಾಡಿದೆ. ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಕ್ಚಿ ಈ ಬಗ್ಗೆ ಮಾತನಾಡಿದ್ದು, ಅಮೆರಿಕ ದೊಡ್ಡ ಕ್ರಿಮಿನಲ್ ತರ ಈ ದುಸ್ಸಾಹಸ ಮಾಡಿದೆ. ಇದಕ್ಕೆ ಪ್ರತಿಕಾರ ತೀರಿಸಿಕೊಳ್ಳೋ ಎಲ್ಲಾ ಆಯ್ಕೆಗಳು ನಮ್ಮ ಮುಂದಿವೆ. ವಿಶ್ವಸಂಸ್ಥೆ ಭದ್ರತಾ ಮಂಡಳಿಯ ಖಾಯಂ ಸದಸ್ಯ ರಾಷ್ಟ್ರವಾಗಿರೋ ಅಮೆರಿಕ ಇರಾನ್ನ ಪೀಸ್ಫುಲ್ ನ್ಯೂಕ್ಲಿಯರ್ ಇನ್ಸ್ಟಾಲೇಷನ್ ಮೇಲೆ ದಾಳಿ ಮಾಡಿದೆ. ಈ ಮೂಲಕ ವಿಶ್ವಸಂಸ್ಥೆಯ ಚಾರ್ಟರ್, ಅಂತಾರಾಷ್ಟ್ರೀಯ ನಿಯಮಗಳನ್ನ ಹಾಗೂ ಅಣುಪ್ರಸರಣ ಒಪ್ಪಂದವನ್ನ ಉಲ್ಲಂಘಿಸಿದೆ. ಇಂದು ಬೆಳಗ್ಗೆ ನಡೆದ ದಾಳಿಗಳು ಅತಿರೇಕದ ಹಾಗೂ ಶಾಶ್ವತ ಪರಿಣಾಮಗಳನ್ನ ಉಂಟುಮಾಡುತ್ತವೆ. ವಿಶ್ವಸಂಸ್ಥೆಯ ಪ್ರತಿಯೊಬ್ಬ ಸದಸ್ಯ ರಾಷ್ಟ್ರಗಳು ಇಂತಹ ಅಪಾಯಕಾರಿ ಮತ್ತು ಕಾನೂನುಬಾಹಿರ ಕ್ರಿಮಿನಲ್ ನಡವಳಿಕೆ ಬಗ್ಗೆ ಎಚ್ಚರಗೊಳ್ಳಬೇಕು. ಈಗ ಅಮೆರಿಕ ದಾಳಿಯಿಂದಾಗಿ ಇರಾನ್ನ ಸಾರ್ವಭೌಮತ್ವ, ಹಿತಾಸಕ್ತಿ ಹಾಗೂ ಜನರನ್ನ ರಕ್ಷಿಸೋಕೆ ಇರಾನ್ ಮುಂದೆ ಎಲ್ಲಾ ಆಪ್ಷನ್ಗಳಿವೆ. ಇದಕ್ಕಾಗಿ ಯುಎನ್ ಚಾರ್ಟರ್ ಪ್ರಕಾರ ಇರಾನ್ಗೆ ತನ್ನ ಆತ್ಮರಕ್ಷಣೆಗಾಗಿ ಎಲ್ಲಾ ರೀತಿಯಲ್ಲೂ ಕ್ರಮ ತೆಗೆದುಕೊಳ್ಳೋ ಹಕ್ಕಿದೆ ಅಂತ ಅರಾಕ್ಚಿ ತಿಳಿಸಿದ್ದಾರೆ. ಅಷ್ಟೇ ಅಲ್ಲ, ಅಮೆರಿಕದ ಈ ದಾಳಿಗೆ ಇರಾನ್ ಪ್ರಾಕ್ಸಿಗಳು ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಯೆಮೆನ್ನಲ್ಲಿರೋ ಹೌತಿಗಳು ಈಗ ನಾವು ಅಮೆರಿಕ ವಿರುದ್ಧ ಪ್ರತೀಕಾರ ಹೇಳ್ತೀವಿ, ಟ್ರಂಪ್ ನಮ್ಮ ಪ್ರತೀಕಾರವನ್ನು ನೋಡಬೇಕು ಅಂತ ಹೇಳಿದ್ದಾರೆ. ಅತ್ತ ಇರಾನ್ನ ಅಧ್ಯಕ್ಷ ಪೆಜೆಶ್ಕಿಯಾನ್ ಮಾತನಾಡಿ, ಈ ಆಕ್ರಮಣಕ್ಕೆ ವಿನಾಶಕಾರಿ ಉತ್ತರ ಸಿಗುತ್ತೆ ಅಂತ ಹೇಳಿದ್ದಾರೆ. ಇನ್ನು ಇದಾಗಿ ಕೆಲವೇ ಕ್ಷಣಗಳಲ್ಲಿ ಇರಾನ್ ಇಸ್ರೇಲಿನಾದ್ಯಂತ ಬ್ಯಾಲಿಸ್ಟಿಕ್ ಮಿಸೈಲ್ ಹಾರಿಸಿದೆ. ಕನಿಷ್ಠ 25 ಬ್ಯಾಲಿಸ್ಟಿಕ್ ಮಿಸೈಲ್ ಹಾರಿ ಬಂದಿವೆ. ಟೆಲ್ ಅವೀವ್ನ ಬೆನ್ ಗುರಿಯನ್ ಏರ್ಪೋರ್ಟ್ ಸೇರಿದಂತೆ ಕೆಲ ಪ್ರದೇಶಗಳಲ್ಲಿ ದಾಳಿ ಮಾಡಲಾಗಿದೆ. ಇರಾನ್ನ ಬ್ಯಾಲಿಸ್ಟಿಕ್ ಮಿಸೈಲ್ ಒಂದು ಬಿದ್ದಿರೋ ದೃಶ್ಯ ಕೂಡ ಸೆರೆಯಾಗಿದೆ. ಅಲ್ಲದೆ ಕ್ಯಾರ್ಮೆಲ್ ಹಾಗೂ ಹೈಫಾ ಕಡೆಯೂ ಮಿಸೈಲ್ ದಾಳಿಯಾಗಿದೆ. ಇನ್ನು ಹೊಸ ದಾಳಿಯಲ್ಲಿ ಸುಮಾರು 14 ಜನ ಗಾಯಗೊಂಡಿದ್ದಾರೆ ಅಂತ ಇಸ್ರೇಲ್ನ ರಕ್ಷಣಾ ತಂಡಗಳು ಹೇಳಿವೆ. ಅಲ್ಲದೆ ಇಸ್ರೇಲ್ನ ಇತರ ಪ್ರದೇಶಗಳಲ್ಲೂ ಸ್ಫೋಟದ ಶಬ್ದ ಕೇಳಿಬಂದಿದೆ. ದೇಶದ ಬಹುತೇಕ ಜನವಸತಿ ಪ್ರದೇಶಗಳಲ್ಲಿ ಸೈರನ್ ಮೊಳಗಿವೆ. ಬಯಲು ಪ್ರದೇಶದಿಂದ ಸಾರ್ವಜನಿಕರು ದೂರವಿರಿ ಅಂತ ಇಸ್ರೇಲ್ ಸರ್ಕಾರ ಎಚ್ಚರಿಕೆ ಕೊಟ್ಟಿದೆ. ಸದ್ಯ ಅಲ್ಲಿನ ಮಾಧ್ಯಮಗಳಿಗೆ ಲೈವ್ ಕವರೇಜ್ ಕೊಡದಂತೆ ಇಸ್ರೇಲ್ ಸರ್ಕಾರ ಸೂಚನೆ ಹೊರಡಿಸಿರೋದ್ರಿಂದ ಅಲ್ಲಿ ನಿಜಕ್ಕೂ ಏನ್ ನಡೀತಿದೆ ಅನ್ನೋದು ಸ್ಪಷ್ಟವಾಗಿ ತಿಳಿತಾ ಇಲ್ಲ. ಇನ್ನು ಈ ದಾಳಿಯ ಬೆನ್ನಲ್ಲೇ ಇಸ್ರೇಲ್ ಕೂಡ ಕೌಂಟರ್ ಅಟ್ಯಾಕ್ ಮಾಡಿದೆ. ಪಶ್ಚಿಮ ಇರಾನ್ ಕೆಲ ಪ್ರದೇಶಗಳ ಮೇಲೆ ಇಸ್ರೇಲ್ ವಾಯುಪಡೆ ಅಟ್ಯಾಕ್ ಮಾಡಿದೆ. ಇಸ್ರೇಲ್ ಮೇಲೆ ಲಾಂಚ್ ಮಾಡೋಕೆ ರೆಡಿಯಾಗಿದ್ದ ಮಿಸೈಲ್ ಲಾಂಚರ್ಗಳನ್ನ ನಾಶಪಡಿಸಿದ್ದೀವಿ ಅಂತ ಇಸ್ರೇಲ್ ಸೇನಾ ವಕ್ತಾರರು ಮಾಹಿತಿ ನೀಡಿದ್ದಾರೆ. ಇದೆಲ್ಲದರ ನಡುವೆ ಇಸ್ರೇಲ್ ಒಳಗೆ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಇರಾನ್ನಿಂದ ಇನ್ನಷ್ಟು ಅಟ್ಯಾಕ್ ಆಗಬಹುದು ಅನ್ನೋ ಕಾರಣದಿಂದ ಎಲ್ಲಾ ಏರ್ಪೋರ್ಟ್, ಕಮರ್ಷಿಯಲ್ ನಗರಗಳ ಕಾರ್ಯಚಟುವಟಿಕೆಗಳನ್ನ ಬಹುತೇಕ ಬಂದ್ ಮಾಡಲಾಗಿದೆ. ಅತ್ತ ಅಮೆರಿಕದ ದಾಳಿ ಬೆನ್ನಲ್ಲೇ ಇರಾನ್ ಕೂಡ ಜಾಗತಿಕ ತೈಲ ವ್ಯಾಪಾರಕ್ಕೆ ದೊಡ್ಡ ಪೆಟ್ಟು ಕೊಡೋಕೆ ಮುಂದಾಗಿದೆ ಎನ್ನಲಾಗ್ತಿದೆ. ಜಾಗತಿಕ ತೈಲ ಸಾಗಣೆಗೆ ಪ್ರಮುಖ ಮಾರ್ಗವಾಗಿರೋ ಹಾರ್ಮೋಜ್ ಜಲಸಂಧಿಯನ್ನ ಕ್ಲೋಸ್ ಮಾಡೋಕೆ ಇರಾನ್ ಸುಪ್ರೀಂ ಲೀಡರ್ ಅಲಿ ಖಮೇನಿ ಆಪ್ತ ಸಲಹೆಗಾರ ಹುಸೇನ್ ಶರಿಯತ್ಮದರಿ ಕರೆ ನೀಡಿದ್ದಾರೆ. ಅಲ್ಲದೆ ಇರಾನಿನ ಒಳಗೂ ದೊಡ್ಡ ಮಟ್ಟದಲ್ಲಿ ಪ್ರತೀಕಾರದ ಕೂಗು ಕೇಳಿಬರ್ತಿದೆ. ಬಹ್ರೇನ್ನಲ್ಲಿರೋ ಅಮೆರಿಕ ನೌಕಾಪಡೆ ನೆಲೆ ಮೇಲೆ ಇರಾನ್ ದಾಳಿ ಮಾಡಬೇಕು, ಹಾರ್ಮೋಜ್ ಜಲಸಂಧಿ ಮೂಲಕ ಹೋಗೋ ಅಮೆರಿಕ, ಯುಕೆ, ಜರ್ಮನಿ ಹಾಗೂ ಫ್ರಾನ್ಸ್ ದೇಶಗಳ ಹಡಗುಗಳಿಗೆ ನಿರ್ಬಂಧ ಹೇರಬೇಕು. ಫೋರ್ಡೋ ನ್ಯೂಕ್ಲಿಯರ್ ಕೇಂದ್ರದ ಮೇಲೆ ಅಮೆರಿಕ ದಾಳಿ ಮಾಡಿರೋದ್ರಿಂದ ಇದು ತುಂಬಾ ಅಪಾಯಕಾರಿ, ಇದನ್ನ ಸಹಿಸಿಕೊಳ್ಳೋಕೆ ಆಗಲ್ಲ. ಹೀಗಾಗಿ ಈಗ ಇರಾನ್ ಅಮೆರಿಕ ವಿರುದ್ಧ ಸ್ಟ್ರಾಂಗ್ ಆಗಿ ಪ್ರತೀಕಾರ ಹೇಳಬೇಕು ಅಂತ ಸಾಕಷ್ಟು ಜನರು, ಸಂಘ ಸಂಸ್ಥೆಗಳು ಇರಾನ್ನಲ್ಲಿ ಒತ್ತಡ ಹಾಕಿದ್ದಾರೆ. ಇತ್ತ ಖಮೇನಿ ಅವರ ಸಲಹೆಗಾರರು ಕೂಡ ಇರಾನ್ ಸೇನೆಗೆ ದಾಳಿ ಮಾಡೋಕೆ ಸಿದ್ಧತೆ ಮಾಡೋಕೆ ಹೇಳ್ತಿದ್ದಾರೆ ಎನ್ನಲಾಗ್ತಿದೆ. ಅಂದಹಾಗೆ ಇರಾನ್ ಸುಪ್ರೀಂ ಲೀಡರ್ ಇದುವರೆಗೂ ಅಧಿಕೃತವಾಗಿ ಅಮೆರಿಕ ದಾಳಿ ಬಗ್ಗೆ ಯಾವುದೇ ಪ್ರತಿಕ್ರಿಯೆ ಕೊಟ್ಟಿಲ್ಲ. ಅವರು ಬಂಕರ್ನಲ್ಲಿರೋ ಕಾರಣ ಅವರಿಗೆ ಇಂಟರ್ನೆಟ್ ಸೇವೆಯನ್ನು ಬಂದ್ ಮಾಡಲಾಗಿದೆ. ಲೊಕೇಶನ್ ಟ್ರೇಸ್ ಮಾಡಬಹುದು ಅನ್ನೋ ಕಾರಣದಿಂದ ಹೊರ ಜಗತ್ತಿನ ಸಂಪರ್ಕವನ್ನೆಲ್ಲ ಕಡಿತ ಮಾಡಿದ್ದಾರೆ. ಹೀಗಾಗಿ ಅವರ ಸಲಹೆಗಾರರೇ ಇದನ್ನೆಲ್ಲ ನೋಡ್ಕೋತಿದ್ದಾರೆ ಎನ್ನಲಾಗ್ತಿದೆ. ಅಂದಹಾಗೆ ಈಗ ಇರಾನ್ ಮುಚ್ಚಬೇಕು ಅಂತಿರೋ ಈ ಹಾರ್ಮೋಜ್ ಜಲಸಂಧಿ ಜಗತ್ತಿನ ತೈಲ ಸಾಗಾಣಿಕೆಗೆ ತುಂಬಾ ಮುಖ್ಯ. ಯಾಕಂದ್ರೆ ಜಗತ್ತಿನ 20-25% ತೈಲ ವ್ಯಾಪಾರ ಇದೇ ಜಲಸಂಧಿ ಮೂಲಕವೇ ನಡೆಯುತ್ತೆ. ಅದರಲ್ಲೂ ಪ್ರತಿದಿನಕ್ಕೆ 18 ಮಿಲಿಯನ್ ಬ್ಯಾರಲ್ಸ್ ಆಯಿಲ್ ಈ ರೂಟ್ ಮುಖಾಂತರವೇ ಹೋಗುತ್ತೆ. ಅಮೆರಿಕದ ಮಿತ್ರ ದೇಶಗಳಾದ ಇರಾಕ್, ಸೌದಿ ಅರೇಬಿಯಾ, ಯುಎಇ, ಕುವೈತ್, ಕತಾರ್ ಈ ದೇಶಗಳು ತಮ್ಮ ತೈಲವನ್ನ ಇತರ ರಾಷ್ಟ್ರಗಳಿಗೆ ಸರಬರಾಜು ಮಾಡೋದು ಇದೇ ಜಲಸಂಧಿ ಮೂಲಕ. ಜೊತೆಗೆ ಗಲ್ಫ್ ರಾಷ್ಟ್ರಗಳು ಅರಬ್ಬಿ ಸಮುದ್ರ ಹಾಗೂ ಹಿಂದೂ ಮಹಾಸಾಗರವನ್ನ ಜಲಸಂಧಿ ಮೂಲಕವೇ ಸಂಪರ್ಕಿಸುತ್ತೆ. ಹೀಗಾಗಿ ಈ ಜಲಸಂಧಿನ
ಇರಾನ್ ಕ್ಲೋಸ್ ಮಾಡಿದ್ರೆ ಗಲ್ಫ್ ರಾಷ್ಟ್ರಗಳ ತೈಲ ಸಾಗಾಣಿಕೆಗೆ ದೊಡ್ಡ ಹೊಡೆತ ಬೀಳಬಹುದು ಅಂತ ಹೇಳಲಾಗ್ತಿದೆ. ಇನ್ನು ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ ಕಾಶಿ ಅಯೋಧ್ಯೆಗೆ 7 ಸ್ಯಾಂಡ್ಸ್ ಟೂರಿಸಂ ಕಂಪನಿ ಮತ್ತೊಂದು ಟ್ರಿಪ್ ಆಯೋಜನೆ ಮಾಡಿದೆ. ಆಫರ್ ಪ್ರೈಸ್ ಕೇವಲ 36,500. ಕಾಶಿ ಅಯೋಧ್ಯೆ ತ್ರಿವೇಣಿ ಸಂಗಮ ಗಯಾ ಬೋಧ್ ಗಯಾ 4 ನೈಟ್ 5 ಡೇಸ್ ಟ್ರಿಪ್. ಇದು ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ಸ್ಟೇ, ಆಲ್ ಮೀಲ್ಸ್, ದೇವರ ದರ್ಶನ, ಎಸಿ ಟ್ರಾನ್ಸ್ಪೋರ್ಟ್, ಬೋಟಿಂಗ್, ಆಟೋ ಚಾರ್ಜಸ್, 24/7 ಕನ್ನಡ ಟೂರ್ ಮ್ಯಾನೇಜರ್ ಸೌಲಭ್ಯ, ಹಿರಿಯ ನಾಗರಿಕರಿಗೆ ವಿಶೇಷವಾದ ಕೇರಳ ಇರುತ್ತೆ. ಹೊರಡೋ ದಿನ 17 ಜುಲೈ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಿ. ಬನ್ನೀಗ ವರದಿಯಲ್ಲಿ ಮುಂದುವರಿಯೋಣ. ಅಲ್ಲದೆ ಇಲ್ಲೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ತೈಲ ಪೂರೈಕೆ ನಿಂತು ಹೋದ್ರೆ ಜಾಗತಿಕವಾಗಿ ತೈಲ ಬೆಲೆಯಲ್ಲಿ ಭಾರಿ ಏರಿಕೆ ಆಗ್ಬೋದು ಅಂತ ಆರ್ಥಿಕ ತಜ್ಞರು ಕಳವಳ ವ್ಯಕ್ತಪಡಿಸಿದ್ದಾರೆ. ಅಂದಹಾಗೆ ಈ ಹಾರ್ಮೋಜ್ ಜಲಸಂಧಿನ ಉತ್ತರ ಭಾಗದಲ್ಲಿ ಇರಾನ್ ಕಂಟ್ರೋಲ್ ಮಾಡಿದ್ರೆ ಓಮನ್ ಕೂಡ ದಕ್ಷಿಣ ಭಾಗದಲ್ಲಿ ನಿಯಂತ್ರಿಸುತ್ತೆ. ಆದ್ರೆ ಹೆಚ್ಚಿನ ಪ್ರಭಾವ ಇರಾನ್ನದ್ದೇ ಇದೆ. ಹೀಗಾಗಿ ಇದನ್ನ ಕ್ಲೋಸ್ ಮಾಡಿ ಅಂತ ಇರಾನ್ ಕಡೆಯಿಂದ ಒತ್ತಡ ಸೃಷ್ಟಿಯಾಗ್ತಿದೆ. ಇನ್ನು ಅಮೆರಿಕ ಈ ದಾಳಿ ಮಾಡೋದಕ್ಕೆ B-2 ಬಾಂಬರ್ ಬಳಸಿತ್ತು. ಇದರ ಕಾರ್ಯಾಚರಣೆ ಬಗ್ಗೆ ಇನ್ನಷ್ಟು ಮಾಹಿತಿ ಸಿಗ್ತಿದೆ. ಈ ವಿಮಾನ ಸುಮಾರು 37 ಗಂಟೆಗಳ ಕಾಲ ಸತತವಾಗಿ ಹಾರಾಟ ಮಾಡಿತ್ತು ಅಂತ ವರದಿಯಾಗಿದೆ. ಅಮೆರಿಕದ ಮಿಸ್ಸೌರಿ ಬೇಸ್ನಿಂದ ಬಂದಿದ್ವು. ಅಲ್ಲಿಂದ 11,400 ಕಿಲೋಮೀಟರ್ ಕ್ರಮಿಸಿತ್ತು. ದಾರಿ ಮಧ್ಯೆ ಹಲವು ಬಾರಿ ರೀಫ್ಯೂಲಿಂಗ್ ಮಾಡಲಾಗಿತ್ತು ಅಂತ ಅಮೆರಿಕನ್ ಮೀಡಿಯಾಗಳು ರಿಪೋರ್ಟ್ ಮಾಡಿವೆ. ಈ ಮಧ್ಯೆ ಅಮೆರಿಕದಲ್ಲೂ ಅಲರ್ಟ್ ಘೋಷಣೆಯಾಗಿದೆ. ಅಮೆರಿಕದ ಪ್ರಮುಖ ನಗರಗಳಾದ್ಯಂತ ಬಿಗಿ ಭದ್ರತೆ ನಿಯೋಜನೆ ಮಾಡಲಾಗಿದೆ. ನ್ಯೂಯಾರ್ಕ್, ವಾಷಿಂಗ್ಟನ್, ಲಾಸ್ ಏಂಜಲೀಸ್ ಹೀಗೆ ಸಾಕಷ್ಟು ಕಡೆ ಪೊಲೀಸರು ಮತ್ತು ಇತರೆ ಭದ್ರತಾ ಪಡೆಗಳನ್ನ ಸಜ್ಜುಗೊಳಿಸಲಾಗಿದೆ. ದೇಶದಲ್ಲಿ ಇಸ್ರೇಲ್ ವಿರೋಧಿ ಜನರು ಮತ್ತು ಟ್ರಂಪ್ರ ವಿರೋಧಿಗಳು ಬೀದಿಗಿಳಿದು ಪ್ರತಿಭಟನೆ ಮಾಡಬಹುದು ಅನ್ನೋ ಕಾರಣದಿಂದ ಮುನ್ನೆಚ್ಚರಿಕಾ ಕ್ರಮವಾಗಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ. ಅದರಲ್ಲೂ ಇತ್ತೀಚೆಗೆ ಕ್ಯಾಲಿಫೋರ್ನಿಯಾದಲ್ಲಿ ಹಿಂಸಾಚಾರವೇ ನಡೆದಿತ್ತು. ಹೀಗಾಗಿ ಅಮೆರಿಕ ಈಗ ಯುದ್ಧ ನಿರತವಾಗಿರೋದ್ರಿಂದ ಇಲ್ಲಿ ಇದನ್ನೇ ಅಮೆರಿಕದ ವಿರೋಧಿ ಶಕ್ತಿಗಳು ಬಂಡವಾಳ ಮಾಡ್ಕೋಬಹುದು ಅಂತ ಇಲ್ಲಿ ಬಿಗಿ ಭದ್ರತೆ ಮಾಡಿದ್ದಾರೆ. ಈ ಮಧ್ಯೆ ಈ ಕಾರ್ಯಾಚರಣೆ ಕುರಿತಂತೆ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೇತನ್ಯಾಹು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಆಪರೇಷನ್ ಶುರುವಾದಾಗಿನಿಂದಲೂ ಇರಾನ್ನ ನ್ಯೂಕ್ಲಿಯರ್ ಫೆಸಿಲಿಟಿನ ನಾಶಪಡಿಸೋದಾಗಿ ನಾನು ಶಪಥ ಮಾಡಿದ್ದೆ. ಆ ಶಪಥ ಈಗ ಈಡೇರಿದೆ. ಇರಾನ್ನ ಫೋರ್ಡೋ, ನೆತಾನ್ಸ್ ಮತ್ತು ಇಸ್ಫಹಾನ್ ಮೇಲೆ ನಮ್ಮೆರಡೂ ಸೇನೆಗಳು ದಾಳಿ ಮಾಡಿವೆ. ಇರಾನ್ನ ಪರಮಾಣು ಕಾರ್ಯಕ್ರಮವನ್ನ ನಾಶಪಡಿಸೋ ಉದ್ದೇಶ ಈಡೇರಿದೆ. ಅಮೆರಿಕ ಹಾಗೂ ಇಸ್ರೇಲ್ ಪಡೆಗಳ ಪರ್ಫೆಕ್ಟ್ ಕೋಆರ್ಡಿನೇಷನ್ನಿಂದಾಗಿ ಇದು ಯಶಸ್ವಿಯಾಗಿದೆ ಅಂತ ನೇತನ್ಯಾಹು ಹೇಳಿದ್ದಾರೆ. ಇನ್ನು ಈ ಸಂಘರ್ಷಕ್ಕೆ ಆಸ್ಟ್ರೇಲಿಯಾ ಕೂಡ ಪ್ರತಿಕ್ರಿಯೆ ನೀಡಿದೆ. ಡೊನಾಲ್ಡ್ ಟ್ರಂಪ್ ಇರಾನ್ ಮೇಲೆ ದಾಳಿಗೆ ಕರೆ ಕೊಟ್ಟ ನಂತರ ಮಧ್ಯಪ್ರಾಚ್ಯದಲ್ಲಿ ಪರಿಸ್ಥಿತಿ ಮತ್ತಷ್ಟು ಉಲ್ಬಣಗೊಳ್ತಿದೆ. ಹೀಗಾಗಿ ರಾಜತಾಂತ್ರಿಕ ಮಾರ್ಗದ ಮೂಲಕ ಸಮಸ್ಯೆ ಬಗೆಹರಿಸಿಕೊಳ್ಬೇಕು ಅಂತ ಆಸ್ಟ್ರೇಲಿಯಾ ಒತ್ತಾಯಿಸಿದೆ. ಮತ್ತೊಂದು ಕಡೆ ಅಮೆರಿಕ ನಡೆಸಿದ ದಾಳಿಗೆ ಇಂಟರ್ನ್ಯಾಷನಲ್ ಅಟೋಮಿಕ್ ಏಜೆನ್ಸಿ ಪ್ರತಿಕ್ರಿಯೆ ಕೊಟ್ಟಿದೆ. ದಾಳಿಯಿಂದ ಇರಾನ್ನ ಅಣುಕೇಂದ್ರದಲ್ಲಿ ಯಾವುದೇ ರೇಡಿಯೇಷನ್ ಲೀಕ್ ಆಗಿರೋ ಮಾಹಿತಿ ಇಲ್ಲ. ನಾವು ಇದರ ಬಗ್ಗೆ ಚೆಕ್ ಮಾಡ್ತಿದ್ದೀವಿ ಅಂತ ಹೇಳಿದೆ. ಇನ್ನು ಅತ್ತ ಅಮೆರಿಕ ಇರಾನ್ ಮೇಲೆ ದಾಳಿ ಮಾಡೋಕ್ಕೂ ಮುನ್ನ ಸಾವಿರಾರು ಜನ ಯುರೋಪ್ ನಗರಗಳಲ್ಲಿ ಪ್ರತಿಭಟನೆ ಮಾಡಿದ್ದಾರೆ. ಗಾಜಾದಲ್ಲಿ ಇಸ್ರೇಲ್ ದಾಳಿ ಖಂಡಿಸಿ ಪ್ಯಾಲೆಸ್ತೀನಿಯರಿಗೆ ತಮ್ಮ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಅದರಲ್ಲೂ ಲಂಡನ್ನಲ್ಲಿ 10,000 ಜನ ಪ್ಯಾಲೆಸ್ತೀನ್ ಧ್ವಜ ಹಿಡಿದು ಪ್ರತಿಭಟನೆ ಮಾಡಿದ್ದಾರೆ. ಅತ್ತ ಜರ್ಮನಿ ರಾಜಧಾನಿ ಬರ್ಲಿನ್ನಲ್ಲೂ 10,000ಕ್ಕೂ ಅಧಿಕ ಜನ ಪ್ರತಿಭಟಿಸಿದ್ದಾರೆ. ರೋಮ್ನ ಬೀದಿಗಳಲ್ಲೂ ಈ ಪ್ರೊಟೆಸ್ಟ್ ನಡೆದಿದೆ. ಸ್ವಿಟ್ಜರ್ಲ್ಯಾಂಡ್ ರಾಜಧಾನಿ ಬೆರ್ನ್ ಸಿಟಿಲಿ 20,000ಕ್ಕೂ ಅಧಿಕ ಜನ ನ್ಯಾಷನಲ್ ಪಾರ್ಲಿಮೆಂಟ್ ಮುಂದೆ ಜಮಾಯಿಸಿ ಇಸ್ರೇಲ್ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಅತ್ತ ಇರಾನ್ನಿಂದ ಭಾರತೀಯರನ್ನ ವಾಪಸ್ ಕರ್ಕೊಂಡು ಬರೋ ಆಪರೇಷನ್ ಸಿಂಧು ಕಾರ್ಯಾಚರಣೆ ಮುಂದುವರೆದಿದೆ. 290 ಭಾರತೀಯರನ್ನ ಹೊತ್ತ ವಿಮಾನ ಇರಾನ್ನಿಂದ ಶನಿವಾರ ರಾತ್ರಿ 11:30ಕ್ಕೆ ದಿಲ್ಲಿಗೆ ಸೇಫ್ ಆಗಿ ಬಂದು ಲ್ಯಾಂಡ್ ಆಗಿದೆ. ಈ ಮೂಲಕ ಇಲ್ಲಿಯವರೆಗೆ ಇರಾನ್ನಿಂದ 1,117 ಭಾರತೀಯರನ್ನ ಕರೆತಂದಂತಾಗಿದೆ ಅಂತ ವಿದೇಶಾಂಗ ಇಲಾಖೆ ವಕ್ತಾರ ರಣಧೀರ್ ಜೈಸ್ವಾಲ್ ಮಾಹಿತಿ ನೀಡಿದ್ದಾರೆ. ಇನ್ನು ಅಮೆರಿಕ ದಾಳಿ ಮಾಡಿದ ಬೆನ್ನಲ್ಲೇ ಇರಾನ್ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ತುರ್ತು ಸಭೆ ಕರೆಯುವಂತೆ ಒತ್ತಾಯಿಸಿದೆ. ವಿಶ್ವಸಂಸ್ಥೆಯ ಇರಾನ್ ರಾಯಭಾರಿ ಅಮೀರ್ ಸಯೀದ್ ಇರವಾನಿ ಇರಾನ್ ಮೇಲಿನ ಈ ದಾಳಿ ಸಂಬಂಧ ವಿಶ್ವಸಂಸ್ಥೆಯ ಆಡಳಿತ ಮಂಡಳಿ ಅಮೆರಿಕ ವಿರುದ್ಧ ವಿಶ್ವಸಂಸ್ಥೆ ಚಾರ್ಟರ್ ಹಾಗೂ ಅಂತಾರಾಷ್ಟ್ರೀಯ ಕಾನೂನಿನಡಿಯಲ್ಲಿ ಕಠಿಣ ಕ್ರಮ ತಗೋಬೇಕು ಅಂತ ಒತ್ತಾಯಿಸಿದ್ದಾರೆ. ಇದೆಲ್ಲದರ ಮಧ್ಯೆ ಗಲ್ಫ್ ದೇಶಗಳಲ್ಲಿ ಆತಂಕ ಶುರುವಾಗಿದೆ. ಇರಾನ್ ಅಮೆರಿಕ ವಿರುದ್ಧದ ಕೋಪಕ್ಕೆ ತನ್ನ ಪ್ರದೇಶದ ಮೇಲೆ ಮಿಸೈಲ್ ಹಾರಿಸಬಹುದು ಅನ್ನೋ ಆತಂಕ ಸೌದಿ, ಕತಾರ್, ಬಹ್ರೇನ್ ಸೇರಿದಂತೆ ಎಲ್ಲಾ ದೇಶಗಳಲ್ಲೂ ಶುರುವಾಗಿದೆ. ಹೀಗಾಗಿ ಪರಿಸ್ಥಿತಿ ಆ ಭಾಗದಲ್ಲಿ ಇನ್ನಷ್ಟು ಉದ್ವಿಗ್ನಗೊಳ್ತಿದೆ. ಇದ್ರ ಬಗ್ಗೆ ಏನೇ ಅಪ್ಡೇಟ್ಸ್ ಇದ್ರೂ ನಿಮ್ಗೆ ಕೊಡ್ತೀವಿ. ನೀವಿನ್ನೂ ಮಸ್ತ್ ಮಗ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ನಮಸ್ಕಾರ.